ಮಕರ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಸಾರ್ಧ ಸಪ್ತ ವರ್ಷ ಸಾಡೆ ಸಾತಿಯ ಪೂರ್ತಿ ಮುಗ್ತಕ್ಕಂಥ ಸುದಿನ ಇದು. ಹಾಗಾಗಿ ಸಹೋದರಿಂದ ಸಹಾಯ ಉಂಟಾಗ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸೆ ಉಂಟಾಗ್ತದೆ. ಯಾಕೆಂದರೆ ಷಷ್ಠಸ್ಥಾನದಲ್ಲಿ ಕುಜರು ಬಂದಾಗ ಸಣ್ಣದಾದ ಒಂದು ಶಸ್ತ್ರಚಿಕಿತ್ಸೆಯೋ ಅಥವಾ ಬಿ ಪಿಗೆ ಸಂಬಂಧಪಟ್ಟು ಜಾಸ್ತಿ ಬಿ ಪಿ ರೈಸ್ ಮಾಡ್ಕೊಳ್ತಕ್ಕಂಥದ್ದು. ನಂತರ ದಂಪತಿಗಳಲ್ಲಿ ಸ್ವಲ್ಪ ವಿರಸ ಉಂಟಾಗ್ತದೆ. ಕುಜ ನೀಚನಾಗಿ ಬರ್ತಾನೆ. ಒಂದು ಸ್ವಲ್ಪ ನಾವು ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಮಕರ ರಾಶಿಯವರು ಖಂಡಿತವಾಗಲೂ ಕೂಡ ದಂಪತಿಗಳ ವಿರಸ ತಪ್ಪುತ್ತೆ. ಅದೇ ರೀತಿಯಾಗಿ ಸಂತಾನ ಭಾಗ್ಯ ಅಂತ ಪಂಚಮದಲ್ಲಿರ್ತಕ್ಕಂಥ ಗುರುವಿನಿಂದ ಒಳ್ಳೆಯ ಸಂತಾನ ಉಂಟಾಗುತ್ತೆ. ಅದರ ಚತುರ್ಥಾಧಿಪತಿ ಚತುರ್ಥ ಸ್ಥಾನಕ್ಕೆ ಬಂದಾಗ, ಶುಕ್ರನ ಒಳ್ಳೆಯ ಸ್ಥಾನಕ್ಕೆ ಬಂದಾಗ ಮಕರ ರಾಶಿಯವರು ವಾಹನ ಯೋಗ ಇದೆ. ಅದರಿಂದ ನಿಮಗೇನು ಶಕ್ತಿ ಇದೆಯೋ ಆ ವಾಹನ ಯೋಗವನ್ನು ಮಕರ ರಾಶಿಯವರು ಮಾಡಿಕೊಳ್ಳಿ. ನಂತರ ಈ ಮಕರ ರಾಶಿಯವರ ಸಂತಾನ ಭಾಗ್ಯ ಇರುತ್ತೆ. ಎಷ್ಟೋ ವರ್ಷಗಳಿಂದ ಕೆಲವು ಜನ ಮಕ್ಕಳಾಗಿರಲ್ಲ. ನಾವು ಜಾತಕದಲ್ಲಿ ವಿಮರ್ಶೆ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬರು ಹೇಳ್ತಾರೆ ಏನಂತಂತಂದರೆ, ಪಂಚಭೂತಗಳಾಗಲಿ ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತನಾಗಿರ್ತಕ್ಕಂಥವನು ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ಭಗವತ್ ಸಂಕಲ್ಪ ಏನಿರ್ತದೆ ನಡೀತೆ. ಅದಕ್ಕೆ ಮಕರ ರಾಶಿಯವರ ಸಂತಾನ ಭಾಗ್ಯ ಇದೆ. ಒಳ್ಳೆಯದಾಗಲಿ.